ಗ್ರಾಮೀಣ ಭಾಗದಲ್ಲಿ ಮಾನವ ವರ್ಸಸ್ ಕಾಡು ಪ್ರಾಣಿಗಳ ಸಂಘರ್ಷ. ಅದೇ ನಗರದ ಪ್ರದೇಶದೊಳಗೆ ಹೆಂಗಾಗ್ತಾ ಇದೆ, ಮಾನವರು ವರ್ಸಸ್ ಬೀದಿ ನಾಯಿಗಳ ಕಾಳಗ ಅಂತ ಜೋರು ಜಗಳ ಆಗ್ತಾ ಇದೆ. ಇತ್ತೀಚಿನ ಬೆಳವಣಿಗೆಯನ್ನ ಗಮನಿಸ್ಕೊಂಡಿದ್ದೀರಿ. ಡೆಲ್ಲಿಯಲ್ಲಿ ಏನೆಲ್ಲ ಆಯಿತು, ಸುಪ್ರೀಂ ಕೋರ್ಟ್ ಅದಾದ್ಮೇಲೆ ಹೇಗೆ ತನ್ನ ನಿರ್ಧಾರದಿಂದ ವಾಪಸ್ ಆಯಿತು ಅಂತ. ಬೆಂಗಳೂರಿನಲ್ಲಿ ಹೆಂಗೆ ಅಂದ್ರೆ, ಸುಪ್ರೀಂ ಕೋರ್ಟ್ನಲ್ಲಿ ಇಶ್ಯೂ ರೇಸ್ ಆಗ್ತಾ ಇತ್ತು, ಅಷ್ಟೊತ್ತಿಗೆ ನಮ್ಮ ರಾಜ್ಯ ಸರ್ಕಾರ ನಾವು ಚಿಕನ್ ರೈಸ್ ಕೊಡ್ತೀವಿ, ನಾಯಿಗಳಿಗೆ ಎಗ್ ರೈಸ್ ಕೊಡ್ತೀವಿ ಅಂತ ಒಂದು ಚರ್ಚೆಯನ್ನ ಹುಟ್ಟಾಕಿದ್ರು. ಅದಾಗ್ತಾ ಇದ್ದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಅಥವಾ ಡೆಲ್ಲಿ ಇಶ್ಯೂನ ತಗೊಂಡು ಅವ್ರು ಹಂಗೆ ತಣ್ಣಗಾದ್ರು. ಬಟ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಂತೂ, ಅದರಲ್ಲೂ ನಗರ ಪ್ರದೇಶ, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ನಗರ ಪ್ರದೇಶದಲ್ಲಿ ನಾಯಿಗಳ ಹಾವಳಿ ವಿಪರೀತ ಆಗ್ತಾ ಇದೆ. ಒಂದು ಸಲ ಅಟ್ಯಾಕ್ ಮಾಡಿದ್ರೆ ಒಂದು ಜೀವ ಹೋಗ್ಬೇಕು, ಇಲ್ಲ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಬೇಕು. ಈ ಪ್ರಮಾಣದಲ್ಲಿ ಹಾವಳಿಗಳು, ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇವೆಲ್ಲವೂ ಕೂಡ ಬುದ್ಧಿ ಇಲ್ಲದ ಮೂಕ ಪ್ರಾಣಿಗಳ ವರ್ತನೆ. ಆದ್ರೆ ಬುದ್ಧಿ ಇರೋ ನಾವುಗಳು ವಿಕೃತಿ ಮೆರಿತಾ ಇದ್ದೀವಿ. ಮಲ್ಕೊಂಡಿರೋ ನಾಯಿಗಳ ಮೇಲೆ ವೆಹಿಕಲ್ ಹತ್ಸೋದು, ಹಿಂಸೆ ಕೊಡೋದು, ಒಂದ್ ರೀತಿ ವಿಕೃತಿ ಮೆರಿತಾ ಇದ್ದೀವಿ. ಹೀಗಿರುವಾಗ ಬೆಂಗಳೂರಿನಲ್ಲಿ ಮತ್ತು ಉಳಿದಂತಹ ನಗರ ಪ್ರದೇಶಗಳಲ್ಲಿ ಈ ಬೀದಿ ನಾಯಿಗಳ ಹಾವಳಿಯನ್ನ ಕಂಟ್ರೋಲಿಗೆ ತರೋದು ಹೇಗೆ ಮತ್ತು ಯಾರು ತರಬೇಕು? ನಿಮ್ಮ ಕೆಲಸ ಏನು? ಸರ್ಕಾರ ಏನ್ ಮಾಡಬೇಕು? ಇದ್ರ ಬಗ್ಗೆ ಇವತ್ತು ಚರ್ಚೆನ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಕಿಲ್ಲರ್ ಡಾಗ್ಸ್. ಬೀದಿ ನಾಯಿಗಳ ಹಾವಳಿ ನಾನು ಆರಂಭದಲ್ಲಿ ಹೇಳ್ದಂಗೆ, ಒಂದು ಸಲ ಅಟ್ಯಾಕ್ ಮಾಡಿಬಿಟ್ರೆ ಒಂದು ಜೀವ ಹೋಗ್ಬೇಕು, ಇಲ್ಲ ಅಂದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕು. ಬೆಂಗಳೂರು ನಾಯಿಗಳ ತವರೂರು ಆಗ್ತಾ ಇದೆಯಾ, ನಾಯಿಗಳ ಸಿಟಿ ಆಗ್ತಾ ಇದೆಯಾ? ಎಲ್ಲಂದ್ರಲ್ಲಿ ಬರ್ತಾವೆ, ಅಟ್ಯಾಕ್ ಮಾಡ್ತವೆ ಬೀದಿ ನಾಯಿಗಳು. ಸಂಜೆ ಆದ್ರೆ ಸಾಕು, ರಸ್ತೆಯಲ್ಲಿ ಓಡಾಡಂಗಿಲ್ಲ, ಪಾರ್ಕ್ಗಳಲ್ಲಿ ವಾಕ್ ಮಾಡೋ ಹಾಗಿಲ್ಲ, ಪಾರ್ಕ್ನಲ್ಲಿ ರಸ್ತೆಯಲ್ಲಿ ಓಡಾಡೋಕೆ ಭಯ ಪಡುವಂತಹ ಪರಿಸ್ಥಿತಿ. ಕಿರುಬಗಳಂತೆ ಬಂದು ಅಟ್ಯಾಕ್ ಮಾಡ್ತಾ ಇದ್ದಾವೆ ನಾಯಿಗಳು. ಕಂಟ್ರೋಲಿಗೆ ತರೋದು ಯಾರು? ನಾಯಿ ಎಲ್ಲಿಂದ ಬಂದು ಅಟ್ಯಾಕ್ ಮಾಡುತ್ತೆ ಅನ್ನುವ ಆತಂಕದಲ್ಲೇ ಮನೆಗೆ ಸೇರೋ ತನಕ ವೆಹಿಕಲ್ ಓಡಿಸ್ಕೊಂಡು ಹೋಗ್ಬೇಕು. ಕೇವಲ 10 ತಿಂಗಳಲ್ಲಿ 14 ಜನರ ಉಸಿರನ್ನ ನಿಲ್ಲಿಸಿವೆ ಈ ಬೀದಿ ನಾಯಿಗಳು. ಹಾಗಾದ್ರೆ GBA ಏನ್ ಮಾಡ್ತಾ ಇದೆ? ಅಧಿಕಾರಿಗಳು ಇದ್ರ ಬಗ್ಗೆ ಕಾಳಜಿ ವಹಿಸಲ್ವಾ? ಬೆಂಗಳೂರಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇರೋದಕ್ಕೆ ಹೊಣೆ ಯಾರು? ಹಾಗಾದ್ರೆ ಬೀದಿ ನಾಯಿ ದಾಳಿಯಿಂದ ಅದೆಷ್ಟೋ ಮಂದಿ ನೆರಳಾಡ್ತಾ ಇದ್ದಾರೆ, ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ರೇಬಿಸ್ ಬಂದು ಸಾವನ್ನಪ್ಪಿದ್ದಾರೆ, ಆಸ್ಪತ್ರೆಗಳಿಗೆ ಅಲಿಯುವಂತಾಗಿದೆ. ಆತಂಕದಲ್ಲೇ ಜನ ರಸ್ತೆಯಲ್ಲಿ ಓಡಾಡ್ಬೇಕಾದಂತಹ ಪರಿಸ್ಥಿತಿ ಇದೆ. ಒಂದು ಕಾಲದಲ್ಲಿ ಹೆಂಗೆ ಅಂದ್ರೆ, ರಾತ್ರಿ ಹೊತ್ತಾದ್ರೆ ಸಾಕು ಅಥವಾ ಸಂಜೆ ಹೊತ್ತಾಗ್ತಾ ಇದ್ದಂಗೆ, ಕತ್ಲೆ ಆಗ್ತಾ ಇದ್ದಂತೆ ಒಬ್ಬೊಬ್ಬರೇ ಓಡಾಡಕ್ ಭಯ. ಯಾಕೆಂದ್ರೆ ಕಳ್ಳರು, ಡಕಾಯಿತರು ಎಲ್ಲಿ ಬಂದು ಅಟ್ಯಾಕ್ ಮಾಡ್ತಾರೋ ಅಂತ. ಈಗ ಹೆಂಗ್ ಬದಲಾಗಿದೆ ಅಂದ್ರೆ, ನಾಯಿಗಳು ಬಂದು ಎಲ್ಲ ಅಟ್ಯಾಕ್ ಮಾಡ್ಬಿಡ್ತಾವೋ ಅಂತ ಹಿಂಗ ಆಗ್ತಾ ಇದೆ. ಈ ನಾಯಿಗಳು ಪ್ರಾಣಿ ಪ್ರಿಯರನ್ನೂ ಬಿಟ್ಟಿಲ್ಲ. ಅವಕ್ಕೇನ್ ಗೊತ್ತಾಗುತ್ತೆ ಪ್ರಾಣಿ ಪ್ರಿಯರು ಯಾರು, ನಮ್ಮನ್ನ ಇಷ್ಟಪಡ್ತಾರೆ ಯಾರು, ನಮ್ಮನ್ನು ಒಡೆಯೋರು ಯಾರು ಅಂತ? ನೋಡಿ ಅಲ್ಲಿ ಒಂದೊಂದೇ ವಿಜುವಲ್ಸ್ನ ನಿಮ್ ಗಮನಕ್ಕೆ ತರ್ತಾ ಇದೀವಿ ನಾವು ಸಾಧ್ಯ ಆದಷ್ಟು. ನಾನು ಹೇಳಿದ್ನಲ್ಲ, ಅಟ್ಯಾಕ್ ಮಾಡಿದ್ರೆ ಹಿಂಗ ಬೈಟ್ ಮಾಡಿ ಅಥವಾ ಸ್ಕ್ರಾಚ್ ಮಾಡಿ ಸುಮ್ಮನೆ ಆಗಲ್ಲ. ಇವಾಗಂತೂ ವಿಪರೀತ ರ್ಯಾಶ್ ಆಗಿ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತವೆ. ಒಂದು ಜೀವ ಹೋಗ್ಬೇಕು, ಇಲ್ಲಾಂದ್ರೆ ಈ ರೀತಿಯಾಗಿ ಮುಖಾಮೂತಿನೆಲ್ಲ ಕಿತ್ತಿಸ್ಕೊಂಡು, ಕೈಕಾಲಿಗೆಲ್ಲ ಗಾಯ ಮಾಡಿಸ್ಕೊಂಡು ಮನೇಲಿ ಬಂದು ಕುತ್ಕೋಬೇಕು. ಇಂಥ ಪರಿಸ್ಥಿತಿ ಇದೆ. ಆಮೇಲೆ ಒಂದು ನೆನಪಿರ್ಲಿ, ರೇಬಿಸ್ ಅನ್ನುವಂತಹ ಕಾಯಿಲೆ ಅಟ್ಯಾಕ್ ಆಗ್ಬಿಟ್ರೆ ಸಾಧ್ಯನೇ ಇಲ್ಲ ಅವನು ಉಳಿಸ್ಕೊಳ್ಳಕ್ಕೆ, ಸಾಧ್ಯನೇ ಇಲ್ಲ. ನಾಯಿ ಕಚ್ಚೋದಕ್ಕೂ ರೇಬಿಸ್ ನಾಯಿ ಕಚ್ಚೋದಕ್ಕೂ ವ್ಯತ್ಯಾಸ ಇದೆ, ಇದು ನಿಮ್ ಗಮನದಲ್ಲಿರಲಿ. ನೋಡಿ ಅಲ್ಲಿ WHO ವರ್ಷದಲ್ಲಿ ಏನಿಲ್ಲ ಅಂದ್ರೂ 18,000ದಿಂದ 20,000 ಸಾವುಗಳು ನಾಯಿಗಳ ಕಡಿತದಿಂದಲೇ ಆಗುತ್ತೆ ಅಂತ ಹೇಳುತ್ತೆ WHO. ಕೆಲವೊಂದು ದೇಶಗಳಲ್ಲಿ ಪರಿಣಾಮಕಾರಿಯಾಗಿ ಈ ಸ್ಟ್ರೀಟ್ ಡಾಗ್ಸ್ ಗಳನ್ನ ಅಥವಾ ಸ್ಟ್ರೇ ಡಾಗ್ಸ್ ಗಳನ್ನ ಕಂಟ್ರೋಲಿಗೆ ತರೋಕೆ ಡಿಸಿಷನ್ ಗಳನ್ನ ತಗೊಂಡಿದ್ದಾರೆ. ಕೆಲವೊಂದು ಕಂಟ್ರಿಗಳಲ್ಲಿ, ನಮ್ಮ ದೇಶದಲ್ಲಿ ನಾನು ಹೇಳ್ತಾ ಇಲ್ಲ, ನಮ್ಮ ದೇಶದಲ್ಲಿ ಎಲ್ಲೂ ಕೂಡ ನಾಯಿಗಳ ಸಂಖ್ಯೆ ಕಡಿಮೆ ಇದೆ ಅನ್ನಂಗೆ ಇಲ್ಲ. ನಾಯಿಗಳ ಪರವಾಗಿ ಈಗ ವಿರೋಧವಾಗಿ ಯಾರಾದ್ರೂ ಮಾತಾಡ್ತಾ ಇದ್ದಾರೆ ಒಂದಿಬ್ರು ಅಂದ್ರೆ 10 ಜನ ಪರವಾಗಿ ಮಾತಾಡೋರು ಹುಡ್ಕೋಬಿಡ್ತಾರೆ. ಹಿಂಗಾಗ್ತಾ ಇದೆ. ತಪ್ಪು ಅಂತ ಹೇಳ್ತಾ ಇಲ್ಲ. ಪ್ರಾಣಿ ಪ್ರಿಯರ ಮನಸ್ಥಿತಿಯನ್ನ ನಾವು ಯಾವುದೋ ಒಂದು ವಿಚಾರದಿಂದ ಅಳಿಯೋಕ್ಕೂ ಕೂಡ ಆಗಲ್ಲ. ಬಟ್ ಏನ್ ಮಾಡ್ತೀರಿ, ಈಗ ಕಡದ ಮೇಲೆ ಅದ್ರ ಹೊಣೆ ಯಾರು ಹೊತ್ಕೊಳ್ತೀರಿ? ಜೀವ ಅಂದ್ರೆ ನಾವು ಯಾರನ್ನ ಕಳ್ಕೊಂಡಿರ್ತೀವಿ ಮನೇಲಿ, ಪುಟಾಣಿ ಮಕ್ಳನ್ನೆಲ್ಲ ಅಟ್ಯಾಕ್ ಮಾಡ್ತವೆ. ಆಟ ಆಡ್ಕೊಂಡು ಕೂತಿರ್ತೀವಿ ಮಕ್ಕಳು ಬೀದಿಯಲ್ಲಿ, ಏಕ್ದಮ್ ಅದ್ ಯಾವ ಬೀದಿ ನಾಯಿನೋ ಗೊತ್ತಿಲ್ಲ ಓಡ್ ಬಂದು ಅಟ್ಯಾಕ್ ಮಾಡುತ್ತೆ. ಜೀವಗಳೇ ಹೋಗಿದ್ದಾವೆ, ಎಳ್ಕೊಂಡು ಹೋಗ್ಬಿಡ್ತವೆ. ಈ ಬೇಟೆ ಆಡ್ಬೇಕಾದ್ರೆ ಚಿರತೆ, ಸಿಂಹಗಳು ಈ ಮೊಲನ, ಜಿಂಕಿನ ಬೇಟೆ ಆಡ್ಕೊಂಡು ಎಳ್ಕೊಂಡು ಹೋಗ್ತಾವಲ್ಲ, ಇದನ್ನ ಕಣ್ಣೆದ್ರಿಗೆ ಕಂಡ ತಂದೆ ತಾಯಿ ಅಂದ್ರೆ ಗೋಳಾಟ. ಅದು ಒಂದ್ ಕಡೆ. ಮತ್ತೊಂದ್ ಕಡೆ ನಾನು ಹೇಳಿದ್ನಲ್ಲ, ಅಟ್ಯಾಕ್ ಮಾಡಿದ್ರೆ ಮುಖಾಮೂತಿ ನೋಡಲ್ಲ, ಕಿತ್ ಹಾಕ್ಬಿಡ್ತವೆ. ಇವೆಲ್ಲವೂ ಮೂಕ ಪ್ರಾಣಿ ಅಂತ ಅನಿಸ್ಕೊಳ್ಳೋ, ಬಾಯಿ ಬರ್ದಲ್ಲೇ ಇರೋ ನಾಯಿ ಮಾಡಿದ್ರೆ ನಮ್ಮ ವಿಕೃತಿ ಹೆಂಗ್ ಗೊತ್ತಾ? ಮನೆ ಮುಂದೆ ಮಲ್ಗಿರ್ತವೆ, ರಸ್ತೆ ಮೇಲೆ ಮಲ್ಗಿರ್ತವೆ, ಕಣ್ಣು ಕಾಣಿಸ್ತಾ ಇರುತ್ತೆ, ಕಾಣಿಸಿದ್ರು ಕೂಡ ವೆಹಿಕಲ್ ಹತ್ತಿಸ್ಕೊಂಡು ಹೋಗೋದು. ನಮ್ಗಳದ್ದು ಕೂಡ ಕೆಲವೊಬ್ರದ್ದು ವಿಕೃತಿಗಳಿದ್ದಾವೆ. ಇದೆರಡರ ನಡುವೆ ಹೆಂಗ್ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು? ಡೆಲ್ಲಿ ಅವ್ರು ಹೇಳಿದ್ರಲ್ಲ,
ಅಂದ್ರೆ ಸುಪ್ರೀಂ ಕೋರ್ಟ್ ಆರಂಭದಲ್ಲಿ ಹೇಳಿತಲ್ಲ 8 ದಿನಾನೋ ಅದೆಷ್ಟೋ ವಾರಗಳ ಕಾಲ ಟೈಮ್ ಕೊಡ್ತೀನಿ, ಎಲ್ಲವನ್ನೂ ಕರ್ಕೊಂಡೋಗಿ ಶೆಲ್ಟರ್ಗೆ ಹಾಕಿ ಅಂತ. ಹಂಗೇನಾದ್ರೂ ಮಾಡ್ಬೇಕಾ? ಈ ಬೀದಿ ನಾಯಿಗಳ ಹಾವಳಿ ಬಗ್ಗೆ ನಾವು ಚರ್ಚೆನ ಮಾಡ್ತಾ ಇದ್ವಿ. ಕಂಟ್ರೋಲಿಗೆ ತರೋದು ಹೆಂಗೆ ಅಂತ ನೋಡ್ತಾ ಇದ್ವಿ. ಅಟ್ ದಿ ಸೇಮ್